H5 ಪಬ್ಲಿಕ್ ನ್ಯೂಸ್, ನಿಮ್ಮೊಂದಿಗೆ ನಾವು. ವಿದ್ಯಾರ್ಥಿಗಳು ಜ್ಞಾನ ಗಳಿಕೆಗೆ ಹೆಚ್ಚು ಒತ್ತು ನೀಡಿ ಜೀವನದಲ್ಲಿ ನಿಗದಿಪಡಿಸಿಕೊಂಡ ಗುರಿ ಸಾಧನೆಗೆ ನಿರಂತರ ಪ್ರಯತ್ನಿಸಬೇಕು ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಹೇಳಿದ್ದಾರೆ. ಅರ್ಕಲ್ಗೂಡು ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಸಹಯೋಗದಲ್ಲಿ 80ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಡೆದ ಯುವ ಸ್ವಾತಂತ್ರ್ಯೋತ್ಸವ ಪ್ರಬಂಧ ಹಾಗೂ ಚರ್ಚಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಠ್ಯದ ಜೊತೆಗೆ ಸಮಾಜ, ದೇಶ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕು ಎಂದರು. ಸಾಮಾಜಿಕ ಜಾಲತಾಣಗಳನ್ನು ಕೇವಲ ಮನರಂಜನೆಗೆ ಬಳಸದೆ ಜ್ಞಾನಾಭಿವೃದ್ಧಿ ಹಾಗೂ ಸಾಮಾಜಿಕ ಜಾಗೃತಿಗೆ ಪೂರಕವಾಗಿ ಬಳಸಿಕೊಳ್ಳಬೇಕು. ಯುವ ಜನರು ಶಿಸ್ತು, ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಿಕೊಂಡು ರಾಷ್ಟ್ರ ನಿರ್ಮಾಣದಲ್ಲಿ ಕೊಡುಗೆ ನೀಡಬೇಕು ಎಂದು ಸಲಹೆ ನೀಡಿದರು. ಪ್ರಾಂಶುಪಾಲ ಅನಂತರಾಜು ಮಾತನಾಡಿ, ಪ್ರಬಂಧ ಮತ್ತು ಚರ್ಚಾ ಸ್ಪರ್ಧೆಗಳು ವಿದ್ಯಾರ್ಥಿಗಳು ಜ್ಞಾನ ಹಾಗೂ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮಂಜು ಶೆಟ್ಟಿಗೌಡ, ಸದಸ್ಯ ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. ತಾಲೂಕಿನ 16 ಕಾಲೇಜುಗಳ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ವಿಜೇತರು ಹಾಗೂ ಸ್ಪರ್ಧಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ವರದಿ ಸುದೀಪ್, ಅರ್ಕಲ್ಗೂಡು. ಏನಿದ್ರು ಒಂಥರ ಅದು ಮತ್ತೆ ವಾಪಸ್ ನಾವೆಲ್ಲ ಮರುಕಲ್ಪನೆ ಮಾಡ್ಕೊಂಡಂಗಾಯ್ತು. ಗಾಂಧೀಜಿ ನೋಡ್ದಂಗಾಯ್ತು, ನಮ್ಮ ಭಗತ್ ಸಿಂಗ್ ನೋಡ್ದಂಗಾಯ್ತು, ಸುಭಾಷ್ ಚಂದ್ರ ಬೋಸ್. ನಿಜವಾಗ್ಲೂ ಖುಷಿ ಆಗ್ತದೆ. ನಾನು ಹಲವಾರು ಕಾಲೇಜ್ ಮೀಟಿಂಗ್ ಬರ್ತೀನಿ, ನೋಡ್ತಿರ್ತೀನಿ. ನಿಜವಾಗ್ಲೂ ಒಂದು ಖುಷಿ ಆಗ್ತದೆ. ಯಾವಾಗ್ಲೂ ಕೂಡ ನಾವು ಹಿಂದೆ ಏನು ನಮ್ಮ ಸ್ವತಂತ್ರ ಹೋರಾಟ ಮಾಡ್ಕೊಂಡು ಬಂದ್ರು, ಆ ಕೆಲಸವನ್ನ ಈಗಿನ ಯುವಕರು ನಿಜವಾಗ್ಲೂ ನಾವೆಲ್ಲ ಒಂದು ಕ್ವಶನ್ ಮಾಡ್ತಾ ಇರಲ್ಲ. ನಿಜವಾಗ್ಲೂ ಅದು ಒಂಥರ ಒಂದು ಹೆಮ್ಮೆ, ನಮ್ಮ ದೇಶಕ್ಕೆ ಒಂದು ಖುಷಿ ಆಗ್ತದೆ. ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ಕೊಳ್ಳೋದು ಇಷ್ಟನೇ, ಹೌ ಕ್ಯಾಚಸ್ a rat is not important. How color of the cat is not important. How cat catches a rat is important ಅಂತ ಒಂದು ಇಂಗ್ಲಿಷ್ ಒಂದು ಗಾದೆ. ದಯಮಾಡಿ ನಿಮ್ಮಲ್ಲಿ ಅದನ್ನೇ ಹೇಳೋದು, ನಿಮ್ಮ ಗ್ರಹಿಕೆ ಶಕ್ತಿ ನಾವೇನಿವತ್ತು ಈ ತೀರ್ಮಾನ ತಗೊಂಡ್ವಿ ಈ ಸಭೆಯಲ್ಲಿ ಅದನ್ನೆಲ್ಲ ಒಂದು ಗ್ರಹಿಸ್ಕೊಂಡ್ರಲ್ಲ, ಅದು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಸಂತೋಷ. ಅದೇ ರೀತಿ ನಮ್ಮಲ್ಲಿ ಎಲ್ಲರೂ ಕೂಡ ಏನ್ ಇವತ್ತು ಪ್ರಬಂಧ ಸ್ಪರ್ಧೆ ನಡೆಯಿತು, ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ಸೋಲ್ತಿರೋ ಒಂದು ಕಾಮನ್, ಸೊ ಯಾರು ಕೂಡ ಒಂದು ಸೋತಿರೋರು ಇದಾಗ್ತಾನೆ ಒಂದು ಕ್ರೀಡಾ ಸ್ಫೂರ್ತಿಯನ್ನ ನೀವು ತಗೊಂಡು ನೀವೆಲ್ಲರೂ ಕೂಡ ಒಂದು ಜೀವನದಲ್ಲಿ ಮುಂದೆ ಒಂದು ಬರಬೇಕು. ನಮ್ಮ ದೇಶವನ್ನ ಕಟ್ಟಲ್ಲಿ ನೀವೆಲ್ಲರೂ ಕೂಡ ಉಪ್ಪರು ಒಂದು ಒಳ್ಳೆ ರೀತಿ ನುಗ್ಬೇಕು ಅಂತ ಹೇಳ್ತಾ ಮಾತು. ನಮಸ್ಕಾರ. ಹೆಚ್ಚು ಮಾರ್ಕ್ಸ್ ನನಗೆ 100ಕ್ಕೆ 95 ತೆಗೆಯಕ್ಕಾಗಲಿಲ್ಲ ಅಂತ ಯಾರು ಕೂಗಬಾರದು. ನಿಮಗೆ ಬೇರೆ ಬೇರೆ ರೀತಿ ಟ್ಯಾಲೆಂಟ್ ಏನು ಪ್ರತಿಭೆ ಇದೆ, ಶಿಕ್ಷಕರು ಅದನ್ನು ಗುರುತಿಸಿ ಅದೇ ರೀತಿ ನೀವು ಏನು ಖುಷಿ ಪಡ್ತೀರಿ ಅದರಲ್ಲಿ ನಿಮ್ಮನ್ನ ವೃತ್ತಿಯನ್ನ ತಗೊಂಡು ಹೋದ್ರೆ ಯಶಸ್ಸು ಕಾಣ್ತೀರಿ ಸಮಾಜದಲ್ಲಿ. ಯಾಕೆಂದ್ರೆ ಎಲ್ಲಾ ಕಡೆ ಬೇಕಾದಂತ ಅವಕಾಶಗಳಿದೆ ಇವತ್ತು ನಮ್ಮ ದೇಶದಲ್ಲಿ. ಮೊದಲು ತರ ಇಲ್ಲ, ಮೊದಲು ಡಾಕ್ಟರ್, ಇಂಜಿನಿಯರ್ಸ್ ಅಷ್ಟೇ ಇತ್ತು. ಎಲ್ಲಾ ತರದ ಅವಕಾಶ ಇದೆ. ಸೊ ನಿಮ್ಗೇನು ಯಾರೋ ಇಬ್ರು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದೇ ಇಲ್ಲ, ಮಾರ್ಕ್ಸ್ ಚೆನ್ನಾಗಿ ತೆಗಿಯೋರು ಓಕೆ, ನೀವು ಆ ಫೀಲ್ಡ್ ಅಲ್ಲಿ ಹೋಗಿ ನಿಮಗೆ ಕೆಲಸ ಸಿಗುತ್ತೆ. ಇನ್ ಬೇರೆ ಏನ್ ಪ್ರತಿಭೆ ಇರುತ್ತೆ ನೀವು ಅದ್ರ ಆ ಕಡೆಗೆ ಗಮನ ಹರಿಸಿ. ನಿಜವಾಗ್ಲೂ ಕೂಡ ಎಲ್ಲಾದ್ರಲ್ಲೂ ಅವಕಾಶ ಇದೆ ಇವತ್ತು. ಎಲ್ಲಾದ್ರಲ್ಲೂ ಈಗ ಸಾಮಾಜಿಕ ಜಾಲತಾಣ ಅಂತೀರಿ, ಯೂಟ್ಯೂಬರ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಮಾಡ್ತಿದ್ದಾರೆ. ಹಂಗಾಗಿ ವಿಪುಲ ಅವಕಾಶ ಇದೆ. ಯಾವುದೇ ಕೀಳರಿಮೆ ಇಲ್ದೇ ನಿಮ್ಗೆ ಯಾವ್ದ್ರಲ್ಲಿ ಪ್ರತಿಭೆ ಇದೆ ಅದನ್ನ ದೇವರ ಆಶೀರ್ವಾದ ತಗೊಂಡು ಅದರಲ್ಲಿ ಗಮನ ಹರಿಸ್ಕೊಂಡು ಹೋಗಿ ಎಲ್ಲರಿಗೂ ಯಶಸ್ಸು ಸಿಗುತ್ತೆ. ಯುವ ಸ್ವಾತಂತ್ರ್ಯೋತ್ಸವನ ಯುವಕರ ಜೊತೆ ಆಚರಿಸಬೇಕು, ಒಂದು ಸಂವಾದ ಮಾಡಬೇಕು ಅಂದ್ಕೊಂಡು ಇವತ್ತು 80ನೇ ಯುವ ಸ್ವಾತಂತ್ರ್ಯೋತ್ಸವನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಈಗೇನು ಇಷ್ಟು ಜನ ಬಂದಿದ್ದೀರಿ, ಇದನ್ನ ಇದೇ ರೀತಿ ಬೆಂಬಲ ಇದ್ರೆ ಪ್ರತಿ ವರ್ಷ ಮಾಡೋಣ ಬೇರೆ ಬೇರೆ ಕಾಲೇಜಲ್ಲಿ. ಯಾಕೆಂದ್ರೆ ಈ ಥರದ್ದು ಆಗ್ತಾ ಇಲ್ಲ. ನಾವು ಚಿಕ್ಕದ್ರಿದ್ದಾಗ ನಾವು ಹೋಗ್ತಿದ್ದೋ ಚರ್ಚಾ ಸ್ಪರ್ಧೆಗೆ, ಪ್ರಬಂಧ ಸ್ಪರ್ಧೆಗೆ, ಈಗ ಸ್ವಲ್ಪ ತುಂಬಾ ಕಮ್ಮಿ ಆಗೋಗಿದೆ. ಹಂಗಾಗಿ ಮತ್ತೆ ಓದೋದು ಜಾಸ್ತಿ ಮಾಡ್ಕೊಳ್ಳಿ. ನಾಲೆಡ್ಜ್ ಈಗ ಇನ್ಸ್ಟಾಗ್ರಾಮು ಇವು ಬೇರೆ ಏನೇನೋ ಕಿಂಡಲ್ ಮಾಡೋದಕ್ಕೆ, ಮೆಸೇಜ್ ಹಾಕೋದಕ್ಕಲ್ಲ, ವಿಷಯಗಳು ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಇದೆ. ಎಲ್ಲದೂ ಕೈಗೆ ಸಿಗುತ್ತೆ. ಮೊದಲಾಗ ಲೈಬ್ರರಿಗೆ ಹೋಗ್ಬೇಕಿತ್ತು, ಆ ಥರ. ಇವಾಗ ಈಗ ಆ ಥರ ಅಲ್ಲ, ಮನೇಲಿ ಕೂತ್ಕೊಂಡೇ ನೋಡ್ಬೋದು. ಒಳ್ಳೆದನ್ನು ನೋಡ್ಬೋದು, ಕೆಟ್ಟದನ್ನು ನೋಡ್ಬೋದು. ಹಂಗಾಗಿ ನಿಮ್ಗೆಲ್ಲ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ನಿಮ್ಗೆಲ್ಲ ಒಳ್ಳೇದಾಗಲಿ. ಮುಂದಕ್ಕೆ ಇದೇನು ಬೇರೆ ಬೇರೆ ಕಾಲೇಜಿಂದ ಬಂದಿದ್ದೀರಿ, ಈ ಥರದ ಕಾರ್ಯಕ್ರಮಗಳನ್ನ ಮಾಡೋಣ. ಮತ್ತೆ ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಇರ್ಬೋದು, ಸಂವಾದಗಳಿರ್ಬೋದು, ಬೇರೆ ಬೇರೆ ಫೀಲ್ಡಲ್ಲಿ ಕರ್ಸೋಣ. ಒಂದೊಂದು ಸಬ್ಜೆಕ್ಟ್. ಈಗ ಕೃಷಿ ಬಗ್ಗೆ ವಿಪುಲ ಅವಕಾಶ ಇದೆ. ಕೃಷಿ ಮುಂದಕ್ಕೆ ಸುಮಾರು ಜನ ಬರ್ದಿದ್ದಾರೆ. ಕೃಷಿ ಮಾರ್ಕ್ಸೇ ಎಲ್ಲದೂ ಅಲ್ಲ. ಈ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಬಯಾರ್ಟ್ ಹೊಡಿತಾರೆ. ಬಯಾರ್ಟ್ ಹೊಡೆದ್ಬಿಟ್ಟು ಮಾರ್ಕ್ಸ್ ತೆಗಿತಾರೆ. ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ. 7 ಟೀಮ್ ಹ್ಯಾಂಡಲ್ ಮಾಡ್ತಾ ಇದ್ದೆ, ಟೀಮ್ ಲೀಡ್ ಆಗಿದ್ದೆ. ಇಂಟ್ರೂವ್ ಮಾಡ್ಬೇಕಾದ್ರೆ 90-95% ತೆಗ್ದಿರೋರು ಇಂಟ್ರೂವ್ ಮಾಡಿದ್ರೆ ಅವ್ರಿಗೆ ಏನ್ ಕೇಳಿದ್ರು ಏನೋ ಒಂದು ಉತ್ತರ ಕೊಡಬೇಕು ಅಂತ ಬಯಾರ್ಟ್ ಹೊಡ್ಕೊ ಬಂದ್ಬಿಡ್ತಾರೆ, ಏನೋ ಒಂದು ಮಾತಾಡೋದು.
ಏನಿದು ಇಷ್ಟೊಂದು ಮಾರ್ಕ್ಸ್ ತೆಗೆದಿದ್ದಾರೆ ಇದೆ ಅಂತ. ಸೊ ನಮ್ಮಲ್ಲಿ ಈಗ ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಕೊಸೈನ್ ತೀಟ ಎಲ್ಲ ಇದೆ. ಎಲ್ರಿಗೂ ಅದು ಅರ್ಥ ಆಗುತ್ತೆ ಅನ್ನೋದೇನಿಲ್ಲ. ಅದು ಅರ್ಥ ಆಗದೆ ಇರೋರು ಇರ್ತಾರೆ. ಒಬ್ರು ಚಿತ್ರ ಚೆನ್ನಾಗಿ ಬರೀತಾರೆ, ಒಬ್ರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಬೇರೆ ಬರವಣಿಗೆಯಲ್ಲಿ ಸೋಷಿಯಲ್ ಒಬ್ರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ, ಕೆಲವೊಬ್ರು ಗಣಿತ ಚೆನ್ನಾಗಿ ಗೊತ್ತಿರುತ್ತೆ, ವಿಜ್ಞಾನದಲ್ಲಿ ಕೆಲವೊಬ್ರಿಗೆ ಆಸಕ್ತಿ ಇರುತ್ತೆ, ಬೇರೆ ಬೇರೆ ಫೀಲ್ಡ್ಗಳಿದ್ದಾವೆ. ನಾನು ಯಾಕೆ ನಿಮ್ಮ ರೋಲ್ ಮಾಡೆಲ್ಗಳು ಅಂತ ಕೇಳದೆ ಇದ್ರೆ, ಈಗ ಮೋದಿ ಅವರು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಈ 2 ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ಆರಂಭದಲ್ಲಿ 15ನೇ ತಾರೀಕಿನಲ್ಲೇ ನಮ್ಮ ಕಾಲೇಜಿನಲ್ಲಿ ಮಾತ್ರ ಮಾಡ್ತೀವಿ, ನಿಮ್ಮ ಕಾಲೇಜಿನಲ್ಲಿ ಅಂತ ನಮ್ಮ ದಶರಥ್ ಸರ್ ಮತ್ತು ನಮ್ಮ ಬಸವರಾಜ್ ಸರ್ ಅವರು ಕೇಳ್ಕೊಂಡಾಗ ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನೀವು ಯಾವತ್ತು ಹೇಳ್ತೀರಾ, ಯಾವ ಟೈಮ್ಗೆ ಹೇಳ್ತೀರಾ ಅವತ್ತು ನಾವು ನಡೆಸ್ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಸರ್. ನಮ್ಮ